ಸೊ ಹೇ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಇದು ನಿಮ್ಮ ಧನುಷ್. ನಾನು ಇವತ್ತು ಕಾಲ್ ಆಫ್ ಡ್ಯೂಟಿ ಆಡೋಕೆ ಹೋಗಿದ್ದೀನಿ. ಇದು ಎಷ್ಟೊಂದು ವೀಡಿಯೋಸ್ ನೋಡಿರ್ತೀರಾ. ಈ ವಿಡಿಯೋಸ್ದಲ್ಲಿ ನಾನಿವತ್ತು ನಿಮಗೆ ರ್ಯಾಂಕ್ಡ್ ಮ್ಯಾಚಲ್ಲಿ ಪ್ರೋ ಹೇಗಾಗೋದಂತ ಹೇಳ್ಕೊಡ್ತಾಯಿದ್ದೀನಿ. ನಾನು ಆಲ್ರೆಡಿ ಲೆಜೆಂಡ್ರಿಲಿ ಇದ್ದೀನಿ. ಈಗ ಒಂದು ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಸರ್ಚ್ ಆ್ಯಂಡ್ ಡಿಸ್ಟ್ರಾಯ್ ಆಡಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಸ್ನ ಫುಲ್ ನೋಡಿ, ಸ್ಕಿಪ್ ಮಾಡ್ದಾರ ಫುಲ್ ಎಂಡ್ ತನಕ ನೋಡಿರಿ. ಎಂಜಾಯ್ಮೆಂಟ್ ಸಿಗುತ್ತೆ, ನೋ ವರೀಸ್. ನಮಗೆ ನ್ಯೂ ಮ್ಯಾಪ್ ಚಾಲೆಂಜ್ ಸಿಕ್ಕಿದೆ. ದ ಲೂಸಿಂಗ್ ಟೀಮ್ ರಿಸೀವ್ಸ್ XP -XP ಸಿಗುತ್ತೆ ನಮಗೆ ಏನಾದ್ರು ನಾವು ಸೋತ್ರೆ. ಫಸ್ಟು ನಮ್ಮ ಟೀಮಲ್ಲಿ ಲೆಜೆಂಡ್ರಿ ಪ್ಲೇಯರ್ಸೇ ಇರೋದು, ಎಲ್ಲರೂ ಲೆಜೆಂಡ್ರಿ ಪ್ಲೇಯರ್ಸೇ. ಕಾಂಡೋ ರೆಡೇಟಲ್ಲಿರೋದು ಪ್ಲೇಸ್. ಈಗ ನಾನು ನಿಮಗೆ ಸ್ನೈಪಿಂಗ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈ ಥರ ಜಾಗ ಸೇಫಾಗಿರಬೇಕು. ಈಗ ಸದ್ಯಕ್ಕೆ ಇನ್ನೂ ಸ್ವಲ್ಪ ಒಬ್ಬ ಪ್ಲೇಯರ್ಸ್ ಬರಬೇಕು, ಅದರಿಂದ ನಮ್ಗೆ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಯ್ತಲ್ಲ. ಈ ಥರ ಸ್ಪೀಡ್ ನಮ್ಮ ಫಿಂಗರ್ಸ್ ಎಷ್ಟು ಸ್ಪೀಡಾಗಿರುತ್ತೆ ಅಷ್ಟು ಬೇಗ ನಾವು ಹೊಡಿಬೋದು. ಈಗ ಮ್ಯಾಚ್ ಸ್ಟಾರ್ಟ್ ಆಯಿತು. ಎಲ್ಲ ಸ್ನೈಪರ್ಸೇ ಜಾಸ್ತಿ ಇರೋದು ನಮ್ಮ ಟೀಮಲ್ಲೂ ಅಷ್ಟೇ, ಅವ್ರ ಟೀಮಲ್ಲೂ ಅಷ್ಟೇ ಸ್ನೈಪರ್ಸೇ ಜಾಸ್ತಿ ಇದ್ದಾರೆ. ಬೇರೆಯವ್ರು ಬಂತು ನೋಡ್ರಿ. ಈಗ ನೋಡ್ರಿ, ನಾನು ಇಷ್ಟು ಚಿಕ್ಕದ ಜಾಗದಿಂದ ಹುಡ್ಕೊಂಡು ಹೊಡಿತೀನಿ. ನಿಧಾನಕ್ಕೆ ಹುಡ್ಕೊಂಡು ಹೊಡಿಬೇಕು ನೋಡ್ರಿ. ಅಲ್ಲ ಸೇಫಾಗೋನೆ, ಹುಷಾರಾಗಿ ಆಡಿಸ್ಬೇಕು. ನೋಡ್ರಿ, ಸೇಫಾಗಿ ಆಡಿಸ್ಬೇಕಾಗುತ್ತೆ. ಅದಕ್ಕೇ ನೋಡಿ ಎಷ್ಟು ಶಿಸ್ತಾಗಿ ಹೊಡೆದ್ಬಿಟ್ಟು ಹೋದ. ಫಿಶ್, ಅದು ಸ್ವಾಟ್ ಫಿಶ್ ಬೆಸ್ಟ್ ಗನ್ನು. ನಾನು ಅದರಲ್ಲೂ ಮಾಸ್ಟರ್ ಆಗಿದ್ದೀನಿ ನೋಡ್ರಿ. ಏನು ಎದುರುಗಡೆ ಮೊಕ್ಟಬೇ ಬರ್ತು. ಸೌಂಡ್ ಫುಲ್ ಕೊಟ್ಟಿದ್ದೀನಿ. ನೋಡಬೇಕು ಹೆಂಗೆ ಹೊಡಿತಾನೆ ಅಂತ. ಬಾಂಬ್ ಎತ್ಕೋಬೇಕಂತ ಹೇಳಬೇಕು ನನಗೆ. ಪಿಕಪ್ ದ ಬಾಂಬ್ ಅಂತ ಹೇಳೋದ. ಯಾರು ಪಕ್ಕ ಇರ್ತಾರೆ, ಪಕ್ಕ ಗ್ಯಾರಂಟಿ ಅಲ್ಲೇ ಅವನೇ ನೋಡ್ರಿ. ಈಗ ಶಿಸ್ತಾಗಿ ಹೊಡೆದ್ರೆ ಮುಗೀತು. ಅಂದರೆ ನೋಡಿರಿ, ಟ್ರಿಪ್ ಮ್ಯಾನ್ ಹಾಕಿದ್ದಾನೆ. ನಿಧಾನ ಬ್ಲಾಸ್ಟ್ ಮಾಡ್ಕೊಂಡು ಹೊಡೆದು ಮುಗೀತು ಅಷ್ಟೇ. ನೋಡ್ರಿ, ಅಲ್ಲಿ ಯಾರು ಚೆನ್ನಾಗಿರೋ ಪ್ರೋ ಪ್ಲೇಯರ್ಸ್ ಇರೋದು. ಸ್ನೈಪರ್ಸ್ ಅಂತೂ ಭಾರಿ ಆಗಿದ್ದಾರೆ. ಸೇಫ್ ಆಗಿರ್ಬೇಕಷ್ಟೇ. ಹಿಂಗೆ ಆಯ್ತದೆ ನಾರ್ಮಲಾಗಿ. ನೆಕ್ಸ್ಟ್ ಎರಡನೇ ನಾನು ಬೇರೆ ಗನ್ ಚೇಂಜ್ ಮಾಡ್ತೀನಿ. ಈಗ ಲೈಟಿಂದ ಶಾರ್ಟ್ ಫಿಶ್ ತೆಗಿತೀನಿ ನಾನು. ನನ್ನ ಕೈ ಫಿಂಗರ್ಸ್ ಎಷ್ಟು ಸ್ಪೀಡಾಗಿ ಮಾಡಬೇಕು ಅಂತ ಇವಾಗ. ಕಾಲ್ ಆಫ್ ಡ್ಯೂಟಿಲಿ ಪ್ರೋ ಆಗೋದು ಸಖತ್ ಈಸಿ ಅಂತ ನೋಡ್ರಿ. ಇವನಿರೋದೇ ಒಬ್ಬ, ಯಾವ ಚೆನ್ನಾಗೂ ಇಲ್ಲ. ನೀವು ಇದ್ರಲ್ಲಿ ನೋಡ್ಬೋದು. ಆ ಟೀಮಲ್ಲಿರೋದು KMG ಅಂತ ಒಬ್ಬನೇ, ಈ ಟೀಮಲ್ಲಿರೋದು ಕೆನಾಕಿ 12 ಅಂತ ಇರೋದು ಒಬ್ಬನೇ. ನಾನು ಲಾಸ್ಟಲ್ಲಿದ್ದೀನಿ ನನ್ನ ಹಣೆ ಬರೋಕ್ಕೆ. ಸ್ಕೋಪ್ ಹಾಕೊಂಡಿದ್ದಾನೆ. ಈ ಗನ್ನಲ್ಲಿ ಭಾರಿ ಆಗೋಣ. DLP 33 ಯಾರು ಇರ್ತಾರಲ್ಲಿ ಪಕ್ಕ, ಯಾರು ಬರ್ತಾರೆ ಅಂತ ನೋಡ್ಕೊಂಡು ಹೊಡ್ತವನೆ. ಬಂದ ಅಷ್ಟೇ ಮುಗಿದ್ದು. ಈ ಸತಿ ಮಾಡ್ಕೊಂಡೈತೆ ನೋಡ್ರಿ. ಈ ಶಾರ್ಟ್ ಫಿಶಲ್ಲಿದ್ದೆ ನಾನು. ಸ್ಪಿಯರ್ ವಿತ್ ಶಾರ್ಟ್ ಫಿಶ್ ಚೆನ್ನಾಗಿದ್ದೀನಿ. ಮಾಸ್ಟರ್ ಬಂದೈತೆ. ಆಲ್ಮೋಸ್ಟ್ 300 ಕಿಲ್ ಹತ್ರ ಇದ್ದೀನಿ ನಾನು. ಸೇಫ್ ಆಗಬೇಕು ಫಸ್ಟ್ ನಾವು. ಅಷ್ಟೇ ಯಾರೋ ಬೇಕು. ಓ ಶಿಟ್.
ಸೇಫಾಗಿರ್ಬೇಕು. ಟ್ರಿಪಲ್ ಕಿಲ್ ಯಾರೋ ಬರ್ತವ್ರು ಅನ್ಸುತ್ತೆ. ನೋಡಿ ಈಗ ನಾವೆಲ್ಲ ಸೇಫ್ ಜಾಗದಲ್ಲಿ ಇರಬೇಕು. ಸೇಫ್ ಜಾಗದಲ್ಲಿ ಇದ್ವಿ. ಈಗ ನಾನು ಟೈಮ್ ವೇಸ್ಟ್ ಮಾಡ್ತಿದ್ರು ಬದುಕೋಬೋದಾಗಿತ್ತು. ಇದಿರಲೇಬೇಕು ಗೈಸ್. ನಂತರ ಗೇಮ್ ನೋಡಿದ್ರೆ ಆರಾಮಾಗಿ ಬರ್ಬೋದು. ಗೇಮ್ ಫೋಕಸ್ ಮಾಡೋಕ್ಕೊಳ್ಳೋದು. ನಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ನೋಡ್ರಿ. ಲಾಸ್ಟಲ್ಲಿ ಇದೊಂದು 2 ನಿಮಿಷಕ್ಕೆ ಫಸ್ಟ್ ಬಂದ್ಬಿಟ್ಟು ನಮ್ಗೆ ಸೆಟ್ ಆಗಲ್ಲ ಅಂದರೆ ಚೇಂಜ್ ಮಾಡ್ತಾ ಇರಬೇಕು, ಅಂದರೆ ಕಷ್ಟ ಆಗುತ್ತೆ ನಮಗೆ. ಯಾರೂ ಇಲ್ಲ. ಐ ಥಿಂಕ್ ನೀವು ಸ್ವಲ್ಪ ಸ್ಪೀಡಾಗಿ ಹೋಗಿದ್ರೆ ಆಯ್ತಿತ್ತು. ನೋಡಿ ಸ್ವಾಟ್ ಫಿಶ್ ಈಗ. ಸ್ವಾಟ್ ಫಿಶ್ ಸ್ಕೋಪ್ ಏನು ಚೆನ್ನಾಗಿರೋದು ತಗೊಂಡಿಲ್ಲ. ಇದು ಹೆವಿ ಸ್ಕೋಪ್ ಐತೆ. ಇದ್ರದಿಂದ ಮೊಬಿಲಿಟಿ ಎಲ್ಲ ಕಡಿಮೆ ಆಗುತ್ತೆ, ಕಂಟ್ರೋಲ್ ಕಡಿಮೆ ಆಗುತ್ತೆ. ಬಾಂಬ್ ಎತ್ಕೋಬೇಕು ಫಸ್ಟ್. ಮೇನ್ ಬಾಂಬ್ ಎತ್ಕೋಬೇಕು ಇವುಗಳು, ಅವಾಗ ಸರಿ ಹೋಗುತ್ತೆ. ನೋಡ್ರಿ ಅಲ್ಲಿ ಅಷ್ಟೇ. ಅವ್ರ ಟೀಮ್ ಸಕಲಾಗಿ ಆಡ್ತವ್ರೆ. ಇವರು ಬಾಂಬ್ ಎತ್ಕೊಳ್ಳಿ ಅಂತ ಹೇಳಿದ. ಇದು ಹೋಯ್ತು, ರೌಂಡ್ ಪಕ್ಕ ಹೋಯ್ತು ಗೈಸ್. ನೋಡ್ರಿ ನಿಲ್ಕುತ್ತವನೆ, ಯೂರಿನ್ ಅವನೇ. ನೋಡ್ರಿ ಪಕ್ಕ ಹೋಯ್ತಿದೆ. ಎಷ್ಟೊಂದು ಜನ ಅವ್ರ ಟೀಮಲ್ಲಿ, 3 ಜನ ಅವ್ರ ಟೀಮಲ್ಲಿ. ಎಲ್ಲ ಫಸ್ಟ್, ಸೆಕೆಂಡ್, 3 ರ್ಯಾಂಕ್ ಅವರು. ಸಖತ್ ಟಫ್ ಆಯ್ತು. ಮುಂದೆ ಫಸ್ಟ್ ರೌಂಡೇ ಸೋಲ್ತಾ ಇದ್ದೀನಿ ಅಂತ ಅನ್ಸ್ಕೊಬೋದು. ಎಲ್ಲೇ ಬೇಕಿರೋ ಹೆಂಗಾರು ಮಾಡಿ. ಇವಾಗ ನನ್ನ ಲೋಕಸ್ ಹೋಗ್ತೀನಿ ಅಷ್ಟೇ. ನಾವು ಹೊಡೆದ ತಕ್ಷಣ ಎಲ್ಲರೂ ಏನಾದ್ರು ಇಲ್ಲಿ ಸೀಕರ್ ಹಾಕಿದ್ವಿ ನಾನು. ಈಗ ಏನಾದ್ರು ಬಾಂಬ್ ಪ್ಲಾಂಟ್ ಮಾಡ್ದೆ ಅಂದರೆ ಅವ್ನು ಸೀದಾ ಸತ್ತ. ಒಂಥರ ಇಲ್ಲಿ ಸೇಫಾಗಿರ್ತೀನಿ. ಯಾರು ನೋಡಬೇಕು. ಈ ರೌಂಡ್ ಗೆಲ್ಲೇಬೇಕಿಲ್ಲ ಅಂದರೆ ನಾವು ಸಖತ್ತು ಲಾಸ್ ಆಗುತ್ತೆ. ಯಾರು ಹೋಯ್ತಾನೆ. ಹೌದೌದು ಹೋಗೋಕೆ ಬರ್ರಿ. ಇಲ್ಲಿಂದ ಬರ್ಬೋದು ಅವನು. ಗುರಿ ಶಿವರಾತ್ರಿ ದಿನ ಬೇರೆ ಎಲ್ಲ ನನ್ನ ಟಮಟೆ ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ಕೇಳಿಸಿದ್ರೆ ಬೇಜಾರು ಮಾಡ್ಕೊಬೇಡ್ರಿ. ನೋಡಿರಿ ಫಸ್ಟು ನಾವು ಸೇಫಾಗಿರೋ ಜಾಗದಲ್ಲಿ ಬರೋಣ. ಅಕಸ್ಮಾತ್ ಬಂದ ಅಂದ್ರೂ ಬೇಗನೆ ನಾವು ಇಲ್ಲಿ ಹೊಡಿಬೋದು. ಈಗ ಯಾರೂ ಬರ್ತಾ ಇಲ್ಲ ಅನ್ಸುತ್ತೆ ಅನ್ಕೋತಿರೋ ಪ್ರಕಾರ. ಹೇಳ್ಕೊಬಿಟ್ಟವ್ರೆ. ರಿಲೋಡ್ ಬಿದ್ಬಿಡ್ತು. ರೌಂಡ್ ಗೆಲ್ಲಕ್ಕಾಗೇನ ಅಂದರೆ ಸಖತ್ ಲಾಸ್ ಆಗುತ್ತೆ ಗೈಸ್. ನಾನು ಸದ್ಯಕ್ಕೆ ಫಸ್ಟಲ್ಲಿ ಇದ್ದೀನಿ. ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ಅಂತ ಮೇಲ್ಗಡೆ ಬಂದು ಅವ್ನು ವಾಲ್ ಫಿಶಲ್ಲಿ ಹೊಡೆದ್ರು ಅದು ಡ್ಯಾಮೇಜ್ ಕೊಡುತ್ತೆ.
ಇದು ಎಷ್ಟೊಂದು ಸತಿ ವರ್ಕ್ ಆಗಿದೆ. ಈಗ ಇವ್ನು ಡಿಫ್ಯೂಸ್ ಮಾಡಬೇಕು, ಗುರಿ ಹೊಡಿಬೇಕು ಅಷ್ಟೇ. ಅಯ್ಯೋ ಇವನು ನೋಡೋದು ಹಂಗೆ ಆಯಿತು. ಆದರೆ ನೀವು ರ್ಯಾಂಕರ್ ಮ್ಯಾಚಲ್ಲಿ ಯಾವತ್ತೂ ಲೀವ್ ಮಾಡಬಾರ್ದು. ಲೀವ್ ಮಾಡಿದ್ರೆ ನಿಮ್ಮದು XP ಸಖತ್ ಕಡಿಮೆ ಆಗುತ್ತೆ. ಈ ಸದ್ಯಕ್ಕೆ ಲೆಜೆಂಡ್ರಲ್ಲಿ ಇದ್ದೀನಿ, ಲೆಜೆಂಡ್ರಿಂದ ಸಖತ್ ಸ್ಮಾರ್ಟ್ ಫಿಶ್ ಇಸ್ ಬೆಟರ್. ಬಟ್ ಸ್ಕೋಪಲ್ಲಿ ಬೇರೆ ತಗೋಬೋದಾಗಿತ್ತು ನೋಡಿ. ಇಲ್ಲಿ ಓ ಸ್ನೈಪರ್ ಏನಾಗಲ್ಲ. ಅಷ್ಟು ಮ್ಯಾನ್ ವಾರ ಆಯ್ತಲ್ಲ, ಅದ್ರಿಂದ ಸ್ಟಕ್ ಬರುತ್ತೆ ನಿಮಗೆ, ಫುಲ್ ಕರೆಂಟ್ ಶಾಕ್ ಹೊಡೆಯುತ್ತೆ. ಸಾಕಾಗ್ಬಿಡ್ದೆ W33D. ನಿಮ್ಮ ಮುಂದೆ ಫಸ್ಟ್ ರೌಂಡ್ಸು, ಫಸ್ಟ್ ಮ್ಯಾಚಸ್ ಸೋತಿದ್ದೀನಿ. ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ. ಲೆಜೆಂಡ್ರಿ ಸಖತ್ ಕಡಿಮೆ ಜನ ಇರೋದು ಲೆಜೆಂಡ್ರಿಲಿ, ಕಾಲ್ ಆಫ್ ಡ್ಯೂಟಿಲಿ. ಮತ್ತು ನನ್ನ ಲೆವೆಲು 143 ಸ್ವಲ್ಪ ಡಬಲ್ ಮೀನಿಂಗ್ ಆಯಿತು. ಓಕೆ, ಸ್ವಲ್ಪ ಜನ ಇನ್ವೈಟ್ ಮಾಡೋದಾ, ಬಂದರೆ ಬರ್ತಾರೆ. ಶ್ರೇಯಾ ಸಮಥಿಂಗ್ ಇವ್ರು ಬಂದವರೆ, ಇವ್ರು ಒಪ್ಕೊಂಡಿಲ್ವಾ ಮ್ಯಾಚ್ ಆಡೋಕ್ಕೆ? ಒಂದಷ್ಟು ಜನ ಇನ್ವೈಟ್ ಮಾಡಿದ್ರೆ ಬಂದರೆ ಒಪ್ಕೊಂಡಿಲ್ಲ ಅಂದರೆ ನೋಡಿ ಯಾರೋ ಇನ್ನೊಬ್ಬ ಬಂದ, ಆದರೆ ಇವನು ಒಪ್ಕೋತಾ ಇಲ್ಲ. ಒಪ್ಕೊಳ್ಳೋ ಗಂಟ ಕಾಯೋದಾ, ಇಲ್ಲ ಅಂದರೆ ಒಪ್ಕೊಂಡು ಅಷ್ಟೇ. ಈಗ ನೋಡಿ ನಮ್ಮ ಟೀಮಲ್ಲಿ 3 ಜನ ಇದ್ದಾರೆ. 3 ಜನ ಇದ್ದಾಗ ಏನಾದ್ರು ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನನಗೆ ಕುರ್ದಾನ್ ಮೆಟ್ರೋಪೊಲಿಸ್ಗೆ ಔಟ್ ಹಾಕಿದೆ. ಅದೇ ಒಂದೈತೆ ಔಟು. ಫಸ್ಟು ಯಾವುದಕ್ಕೆ 5 ಔಟ್ ಬರುತ್ತೋ ಅದೇ ಆಗುತ್ತೆ. ಇದಕ್ಕೂ 5 ಔಟ್, ಇದಕ್ಕೂ 5 ಔಟ್ ಬಂತು ಅಂದರೆ ಫಸ್ಟ್ ಯಾವ್ದು ಬರುತ್ತೋ ಅದಕ್ಕೆ ಅವರು ಒಪ್ಕೊಳ್ಳೋದು. ಕುರ್ದಾನ್ ಮೆಟ್ರೋಪೊಲಿಸ್ ಅಂತಾಗ ಅನ್ಸುತ್ತೆ. ಸ್ಪೆಲ್ ಮಾಡೋದ್ರಲ್ಲಿ ತಪ್ಪಾದರೆ ಬೇಜಾರು ಮಾಡ್ಕೋಬೇಡಿ. ಇಂಥ ಜಾಗದಲ್ಲಿ ನೀವು ಸ್ನೈಪರ್ ತೆಗಿಬಾರ್ದು. ಸ್ಪಾಟ್ ಫಿಶ್ ತೆಗಿದ್ದೀನಿ, ಸ್ಲೋವಾಗಿ ಬಿಟ್ಟೈತೆ. ನಮ್ಮ ಟೀಮಲ್ಲಿ ಎಷ್ಟು ಚೆನ್ನಾಗಿದ್ದೀವಿ. ನಮ್ಮ ಟೀಮಲ್ಲಿ 3 ಜನ. ಈ ಗ್ರೀನ್ ನಿಮಗೆ ಇದು ಗ್ರೀನ್ ಬರ್ತಾ ಇರ್ಬೋದು. ಗ್ರೀನ್ 1-2 ಜನ ಗ್ರೀನ್ ಬರ್ತಾ ಇರ್ತಲ್ಲ, ಅವರು ನಮ್ಮೂರು ಅಂತ ಇರ್ತಾರೆ. ಇನ್ನೊಬ್ಬ ಇಲ್ಲವನೇ ಚೇಂಜ್ ಆಗಿರ್ಬೇಕು ನಿಮಗೆ, ಆ ಥರ ಕಾಣಿಸಿರ್ಬೋದು. ಸ್ವಲ್ಪ ಎಡಿಟಿಂಗ್ ಅಂತಾರೆ ಅದನ್ನು. ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ಯಾರೋ ಸ್ನೈಪರು ಇವ್ನು ಡ್ಯಾಮೇಜ್ ಬಿತ್ತು. ಆಟೋಮೆಟಿಕ್ ತೊಗೋಬಾರ್ದು, ಕ್ಲಿಯರ್ ತೊಗೋಬೇಕು. ಮಕ್ಕಳು ಯಾರು ಇಲ್ಲ. ನೀವು ಶಾರ್ಟ್ ರೇಂಜು ಸ್ಪೀಡ್ ಎತ್ಕೊಂಡು ಹೋಗ್ಬೇಕು. ಶಾರ್ಟ್ ರೇಂಜ್ ಇತ್ತು ಅಂದರೆ ಆರಾಮಾಗಿ ಹೊಡಿಬೋದು. ಲಾಂಗ್ ರೇಂಜಲ್ಲಿ ಐತೆ ಅಂದರೆ ನೀವು ಗನ್ ತೆಗಿಬೇಕು. ಇದನ್ನು ಎಷ್ಟೊಂದು ಸತಿ ತಪ್ಪು ಮಾಡೋದು ನಾನು. ನೋಡಿರಿ, ನಾನು ಒಬ್ಬನೇ ಇರೋದು, ಎಲ್ಲರನ್ನೂ ಸೇರಿಸ್ಬಿಟ್ಟವ್ರೆ. ನಾನು ನೋಡಿದ್ರೆ ಒಂದು ಕಿಲ್ಲ ಮಾಡಿಲ್ಲ. ಒಂದೊಂದು ಸತಿ ಒಂದೊಂದು ಥರ ಬರ್ತೇನೆ ಅಂತ. ಯಾರು ಕಿಲ್ ಆಗಿಲ್ವಾ? ಅಷ್ಟೇ, ಕಿಲ್ ಆಗಿಲ್ಲ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕಿಲ್ ಆಯಿತು. ಎಲ್ಲಿಂದ ಬದ ಇದು ಆ್ಯಕ್ಚುಲಿ ಇವೆಲ್ಲ ನಿಮಗೆ ದುಡ್ಡಿಂದ ಬರುತ್ತೆ. CP ಕಾಯಿನ್ಸ್ ಅದು 99 ಕೊಟ್ಟರೆ 80 CP ಕಾಯಿನ್ಸ್ ಬರುತ್ತೆ. ನಾನು ಸ್ನೈಪರ್ ತೆಗಿತೀನಿ, ಯಾಕಂದರೆ ಇಲ್ಲಿಂದ ಅಟ್ಯಾಕ್ ಮಾಡ್ತೀನಿ. ಈಗ ಫಸ್ಟು 2 ರೌಂಡ್ಸಲ್ಲಿ ನಿಮಗೆ ಈ ಗನ್ಸ್ ವರ್ಕೌಟ್ ಆಗಿಲ್ವಾ, ನೆಕ್ಸ್ಟ್ ಗನ್ ತೆಗೀರಿ. ಹಂಗೆ ಮಾಡೋದು, ಹಂಗೆ ಮಾಡಿದ್ರೆ ನಿಮ್ಗೆ ಬೆಸ್ಟು. ವಾಲ್ ಹೊಡೆದ್ರೆ ಈಗ ಡ್ಯಾಮೇಜ್ ಬೀಳುತ್ತೆ ಅಷ್ಟೇ. ಸ್ನೈಪರ್ ಅಟ್ಯಾಕ್ ಆಯ್ತಿದೆ. ಇದನ್ನು ತಗೋತೀನಿ, ಯಾಕಂದರೆ ಅದರಲ್ಲಿ ಆ್ಯಮೋ ಜಾಸ್ತಿ ಇಲ್ಲ ಅಂದರೆ ಸಡನ್ನಾಗಿ ರಿಲೋಡ್ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ಡ್ಯಾಮೇಜ್ ಕೊಡೋಕ್ಕಾಗಲ್ಲ ಬೇಗನೆ. ನಾನು ಎಲ್ಲರಿಗೂ ಸೇರಿಸ್ಬಿಟ್ಟ ನೋಡ್ರಿ. ಈಗ ನಾನು ಒಬ್ಬನೇ ಇರೋದು. ಅವ್ರು ಬಾಂಬ್ ಗೇಮ್ ಪ್ಲಾಂಟ್ ಮಾಡೋದು ಅಂದರೆ ನಿಧಾನಕ್ಕೆ ಹೋಗ್ಬೇಕೀಗ. ನೋಡ್ರಿ ಇಲ್ಲಿ ಯಾರವ್ರೆ ಅಷ್ಟೇ. ನೋಡ್ರಿ ಇನ್ನು CP ಕಾಯಿನ್ಸಿಂದ ಬೈ ಮಾಡ್ರಿ.
ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಹಣೆ ಬರುತ್ತೆ. ಸ್ವಲ್ಪ ಬೇರೆ ಲ್ಯಾಗ್ ಹೊಡಿತೈತೆ, ಯಾಕೋ ಇದೆ ಫಸ್ಟ್ ಟೈಮು ಲ್ಯಾಗ್ ಹೊಡಿತೈತೆ ಸ್ವಲ್ಪ ಸ್ಮೂತಾಗಿ ವರ್ಕ್ ಆಯ್ತಲ್ಲ. ಸ್ಮೂತಾಗಿ ವರ್ಕ್ ಆಯ್ತಿದ್ರೆ ಏನೋ ನೋಡ್ಬೋದಾಗಿತ್ತು. ಸ್ವಲ್ಪ ಕವರ್ ತೊಗೊಂಡು ಹೊಡಿಬೇಕು. ಅನ್ಸುತ್ತಿಲ್ಲ ತಪ್ಪಿಸ್ಕೊಂಡಪ್ಪ ಸಡನ್ನಾಗಿ. ಯಾರ್ದೋ ವಾಯ್ಸ್ ಕೇಳಿಸ್ತೈತೆ. ನಾವು ಸಾಯಿಸಿದ್ರು ಇರೋ ನಾವಿದಕ್ಕೆ. ನೋಡಿ ಸದ್ಯಕ್ಕಲ್ಲಿ ಯಾರೂ ಇಲ್ಲ. ಸ್ಟ್ರೈಕ್ ಮಾಡಿದ್ರು ಸತ್ತ ಅವನು. ಯಾರ್ದೋ ವಾಯ್ಸ್ ಕೇಳಿಸ್ತೈತೆ. ಓ ಶಿಟ್, 2 ಸೆಕೆಂಡ್ ಅಟ್ಯಾಕ್ ಮಾಡಿದ್ರೆ ಕಷ್ಟ ಆಗುತ್ತೆ. ಈ ರೌಂಡ್ ಆದಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್. ಆಮೇಲೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ನಾನು ಯಾವತ್ತೂ ವಾಯ್ಸ್ ಕೊಟ್ಟಿರಲಿಲ್ಲ, ನಾನು ಟ್ರೈ ಮಾಡಿದೆ ಈ ಸತಿ ವಾಯ್ಸ್ ಕೊಡೋಣ, ನೋಡೋದ ಏನಾರು ಇಷ್ಟ ಆಯಿತು ಜನರಿಗೆ ಅಂದರೆ ಅಂತ ನೋಡೋಕ್ಕೆ ಟ್ರೈ ಮಾಡಿದೆ ಅಷ್ಟೇ. ಪ್ಲೀಸ್ ನೋಡೋದ ಸೆಕೆಂಡ್ ಇದನ್ನ ಪರ್ಫಾರ್ಮೆನ್ಸ್ ಒಂದೊಂದು ಒಂದೊಂದು ಥರ ಬರುತ್ತೆ. ಎಲ್ಲ ಸಂಖ್ಯೆನೂ ಬರ್ತದೆ ಅನಿಸುತ್ತೆ, ಒಂದೊಂದು ಸಂಖ್ಯೆ ಬರೋದೇ ಇಲ್ಲ. ನೋಡಿರಿ ಈ ಸತಿ ಲಾಸ್ಟಲ್ಲಿ ಇದ್ದೀನಿ, ಒಂದು ಸತಿ ಫಸ್ಟ್ ಅಲ್ಲಿ ಎಷ್ಟು ಲಾಸ್ಟು. ಒಂದೊಂದು ಸತಿ ಒಂದೊಂದು ಥರ ಪರ್ಫಾರ್ಮೆನ್ಸ್ ಐತಿ, ಏನು ಮಾಡೋಕ್ಕಾಗಲ್ಲ. ನೋಡಿರಿ ಇಲ್ಲ ಯಾರ್ಯಾರು ಇಲ್ಲ, ಯಾರೋ ಬರ್ತಾರೋ ಥರ ವಾಯ್ಸ್ ಕೇಳಿಸ್ತೈತೆ. ಡ್ಯಾಮೇಜ್ ಬಿತ್ತು ನನಗೆ. ಒಂದೇ ಗನ್ನೇ ಒಂದು ಪ್ರಾಬ್ಲಮ್ಮು, ಅಂದರೆ ಜಾಸ್ತಿ ಆಮೋಸ್ ಇರೋಲ್ವಲ್ಲ, ಅದೇ ಪ್ರಾಬ್ಲಮ್ಮು. ಈ ರೌಂಡು ನಾವೇ ಗೆದ್ವಿ. ಲಾಸ್ಟ್ ರೌಂಡ್ ಐತೆ, ಆ ರೌಂಡು ಗೆದ್ವಿ ಅಂದರೆ ಒಳ್ಳೆ ಆರಾಮಾಗಿ ಮ್ಯಾಚ್ ಗೆದ್ದಂಗೆ. ಅವ್ರೇನಾದ್ರು ಪ್ರೋ ಆಗಿದ್ರೆ ಲಾಸ್ಟ್ ರೌಂಡಿಂದ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ ಗೈಸ್. ಮತ್ತು ಯಾರು ಫೇಸ್ ರಿವಿಲ್ ಇಷ್ಟು ಬೇಗ ಆಗಲ್ಲ, ಟ್ರೈ ಮಾಡ್ತೀನಿ. ಒಳ್ಳೆಯವ್ರು ಅವ್ರು ಮಾತ್ರ. ಅಂದರೆ ಇದಷ್ಟು ಮೈಂಡ್ ವರ್ಕು, ನಾನೇನಾದ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿರ್ತೀನಲ್ಲ ಗೇಮಲ್ಲಿ, ಆಗ ಮಾತಾಡೋಕ್ಕೆ ಆಗಲ್ಲ ಗೈಸ್. ಏನಾರು ಮಾಡ್ಕೊಳ್ರಿ, ಮಾತಾಡೋಕ್ಕೆ ಆಗಲ್ಲ ಸಡನ್ನಾಗಿ. ಇಲ್ಲಿ ಯಾರು ಅವರ ಶಕ್ತಿದ ಓ ಶಿಟ್, ನಾನು ಆ ಕಡೆ ನೋಡಿಲ್ಲ, ಡಿಫ್ಯೂಸ್ ಮಾಡಿಬಿಟ್ರು. ಒಂದ್ಸತಿ ಸ್ವಾಟ್ ಫಿಶ್ಶು ವರ್ಕಾಗುತ್ತೆ, ಒಂದೊಂದ್ಸತಿ ಇದು ವರ್ಕಾಗುತ್ತೆ, ಒಂದೊಂದ್ಸತಿ ಹಾಕೋದಕ್ಕಾಗುತ್ತೆ. ಇದನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಬರೋನೆ ಶಿಟ್ ಹೋಗ್ಬಿಟ್ಟೆ. ಇಂಥವ್ರ ಹತ್ರ ನಾವು ಜಗಳನೇ ಆಡೋಕ್ಕಾಗಲ್ಲ ಗೈಸ್, ಯಾಕಂದರೆ ಇದು ಏನೋ
ಅವ್ರು ಹೊಡೆಯೋದು 10-20 ಬುಲೆಟು, ನಾವು ಹೊಡೆಯೋದು 3-4 ಬುಲೆಟ್, ಅವ್ರು ಹೊಡೆಯೋದು 3-4 ಬುಲೆಟಲ್ಲೇ ನಾವು ಸೋತಿದ್ದೀವಿ. ಟ್ರಿಪ್ ಮ್ಯಾನ್ ಹಾಕಿರೋದು ಎಂಥ ಯಾರೋ ಅವನೇ ನೋಡ್ರಿ. ಒಳ್ಳೆ ಆಯಿತು, ಗೆದ್ವಿ ರೌಂಡ್ನ. ನನ್ನ ತಕ್ಕರಲ್ಲಿ ಎಲ್ಲರೂ ಇದ್ರು, ಅದಕ್ಕೆ ಸರಿ ನಾನು MVP ಬರೋಕ್ಕಾಗಿಲ್ಲ. ನಾನು MVP ಬಂದರೆ ಮ್ಯಾಚೇ ಗೆಲ್ಲಲ್ಲ ಅಂದರೆ ಆಯ್ತಾಗುತ್ತೆ. ಸೊ ಥ್ಯಾಂಕ್ ಯು ಗೈಸ್. ಇದೇ ನಂದು ಇಲ್ಲೇ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಏನಾರು ಮಾಡಿರಿ. ಇದೇ ಥರ ನೀವು ಸಪೋರ್ಟ್ ಕೊಟ್ಕೊಂಡು ಹೋಗ್ತಿದ್ರೆ ಪಕ್ಕ ನಾನು ನಿಮಗೆ ಏನಾರು ಬೇಗ ವೀಡಿಯೋಸ್ ಹಾಕ್ತಾಯಿರ್ತೀನಿ, ಗ್ಯಾರಂಟಿಡ್. ಸೊ ಥ್ಯಾಂಕ್ ಯು. ಇಲ್ಲೇ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ತೋರಿಸ್ಬಿಟ್ಟು ಹೋಗ್ಬಿಡ್ತೀನಿ ನೋಡಿರಿ, ಸಾಗಿರುತ್ತೆ. ಇದನ್ನು ಡೌನ್ಲೋಡೇ ಆಗಿಲ್ಲ, ಪರವಾಗಿಲ್ಲ, ಇದನ್ನು ತೋರಿಸ್ಬಿಟ್ಟು ಹೋಗ್ತೀನಿ ನೋಡಿರಿ ಗೈಸ್ ಲಾಸ್ಟಲ್ಲಿ. ಥ್ಯಾಂಕ್ ಯು, ಧನ್ಯವಾದ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.